Excuse me, sir. May I come in? ಡೋರ್ ಕ್ಲೋಸ್ ಮಾಡಿರೋದು ಕಣ್ ಕಾಣಲ್ವಾ? ಮೊದಲು ನಾಕ್ ಮಾಡು. ಡೈರೆಕ್ಟ್ ಆಗಿ ಬಂದು ಮೇ ಐ ಕಮ್ ಇನ್ ಅಂತ ಹೇಳೋದಲ್ಲ. I'm sorry, sir. ಹೋಗಿ ಕೆಲಸ ನೋಡೋದು. Okay, sir. I'm really sorry. Carry on. ಇದಕ್ಕೆ ನಾನು ನಿನಗಾಗಲೇ ಹೇಳಿದ್ದು ಈ ವಿಷಯನೆಲ್ಲ ನಾನೇ ಟೈಮ್ ನೋಡಿಕೊಂಡು ಆರ್ಯ ಸರ್ಗೆ ತಿಳಿಸ್ತೀನಿ ಅಂತ. ನೋಡು ನೀಲ್, ಈ ಥರ ವಿಚಾರಗಳನ್ನೆಲ್ಲ ನೀನು ಮತ್ತು ಅನು ಇಬ್ಬರು ಒಟ್ಟಿಗೆ ಹೇಳಿದ್ರೆ ಇಟ್ ವಿಲ್ ಬಿ ನೈಸರ್. ಇನ್ಫ್ಯಾಕ್ಟ್ ನೀನು ಇದ್ರ ಬಗ್ಗೆ ಅನು ಹತ್ರ ಫಸ್ಟ್ ಕ್ಲಿಯರಾಗಿ ಮಾತಾಡು. ಆಮೇಲೆ ನೀನು ಅವಳು ಇಬ್ಬರು ಒಟ್ಟಿಗೆ ಹೋಗಿ ಆರ್ಯ ಸರ್ಗೆ ವಿಷಯ ತಿಳಿಸಿ ಆಶೀರ್ವಾದ ತಗೋಬೋದು. It will be more formal and beautiful. Don't you think so? Yes. All right. So now you get back to your work. Yes, boss. Neil, I've told you many a times, I'm not your boss. Carry on. ನಂಬಬೇಡ, ಆರ್ಯವರ್ಧನ್ ಮೋಸಗಾರ. ಅನು, ಇನ್ನು ಕನಸಿನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನಾನು ಎಷ್ಟೇ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಪದೇ ಪದೇ ನೆನಪಾಗ್ತದೆ ಕಣೆ ರಮ್ಯಾ. ಆ ಹುಚ್ಚ ಆರ್ಯ ಸರ್ ಬಗ್ಗೆ ಹೇಗೆಲ್ಲ ಮಾತಾಡ್ಬಿಟ್ಟ ನೋಡ್ದ. ಆರ್ಯ ಸರ್ ಮೋಸಗಾರ ಅಂತ ಅಂದ್ಬಿಟ್ಟ ಕಣೆ. ನನಗೆಷ್ಟು ಬೇಜಾರಾಯಿತು ಗೊತ್ತಾ. ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ತಲೆ ಕೆಡುತ್ತೆ ಅನು. ಆರ್ಯ ಸರು ನಿನಗೆ ನಿನ್ನ ಫ್ಯಾಮಿಲಿಗೆ ಸೆಕ್ಯೂರಿಟಿ ಕೊಟ್ಟಿರೋದೇ ಈ ವಿಷಯಕ್ಕಲ್ವಾ? ಅವ್ರಿಗೆ ಬೇಡದೇ ಇರೋರು ಯಾರು ನಿಮಗೆ ತೊಂದರೆ ಕೊಡಬಾರ್ದು ಅಂತ. ಆರ್ಯ ಸರ್ಗೆ ನಿನ್ನ ಮೇಲೆ ಕಾಳಜಿ ಇದೆ ಕಣೆ, ಪ್ರೀತಿನೂ ಇದೆ. ಅಂಥ ದೊಡ್ಡ ಮನುಷ್ಯನ ಜನ 100 ಥರ ನೋಡ್ತಾರೆ. ರಮ್ಯಾ, ನನಗೆ ಆರ್ಯ ಸರ್ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತದೆ ಕಣೆ. ಅವ್ರ ಹತ್ರ ಮಾತಾಡಿದ್ರೆ ನನಗೇನೋ ಒಂಥರ ಧೈರ್ಯ. ಇವಾಗ ಪಕ್ಕದಲ್ಲಿ ನಾನಿದ್ದೀನಲ್ವಾ, ನಾನು ಧೈರ್ಯ ತುಂಬ್ತೀನಿ. ಆರ್ಯ ಸರ್ ಕೊಟ್ಟಿರೋ ಬುಕ್ ಇದೆ ಅಲ್ವಾ, ಅದನ್ನು ಫೋಕಸ್ಡಾಗಿ ಓದು. ನಾಳೆ ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ರಾಯ್ತು. ಮುಖ ನೋಡ್ತಾ ಕೂರ್ಬೇಡ, ಓದ್ಕೋ. ಈ ಮಲ್ಲಿಗೆ ಗಿಡದಷ್ಟು ಸೂಕ್ಷ್ಮ ಮತ್ತೊಂದಿಲ್ಲ. ಬಿಸಿಲು ನೀರು ಕರೆಕ್ಟಾಗಿ ಬೀಳಬೇಕು. ಇದೊಂಥರ ಹಠಮಾರಿ ಆರ್ಯ ಈ ಮಲ್ಲಿಗೆ ಗಿಡ. ಹೌದಮ್ಮ, ನಿಜವಾಗ್ಲೂ ಹಠಮಾರಿನೇ. ನೋಡಿ, ಹೂ ಬಿಡೋಕೆ ಎಷ್ಟು ಸಮಯ ತಗೋತಿದೆ. ಸಮಯ ತಗೊಂಡಷ್ಟು ಹೂ ಚೆನ್ನಾಗಿ ಬಿಡುತ್ತೆ ಅಂತ ಅರ್ಥ. ಏನು ಈ ಗಿಡದ ಮೇಲೆ ಇಷ್ಟೊಂದು ಕಾಳಜಿ? ಏನು ಕತೆ? ಏನಿಲ್ಲಮ್ಮ, ಇತ್ತೀಚೆಗೆ ಗಿಡಗಳ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ. ಇಲ್ಲೊಂದಿದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅಷ್ಟೇ ಅಮ್ಮ. ಹೂ ಬಿಡೋದು ಅಷ್ಟು ಕಷ್ಟನಾ ಅಮ್ಮ? ನಿಮಗೆ ಮಲ್ಲಿಗೆ ಗಿಡದ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವಾ? ನನಗೂ ಹೇಳ್ಕೊಡ್ತೀರಾ? ನಾನು ಕಲ್ತ್ಕೋತೀನಿ.
ಇದು ಹೂ ಬಿಡೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಶಾಲೆಗೆ ಹೋಗೋ ಮಕ್ಳು ಕೇಳಲ್ವಾ? ಹಾಗಿದೆ ನಿನ್ನ ದಾಟಿ. ಆರ್ಯ, ನೀನು ಏನು ಮಾಡಿದ್ರು ಅದಕ್ಕೆ ಹೇಗೆ ಗೊತ್ತಾಗಬೇಕು? ಅದು ಹೂವಿನ ಗಿಡ ಕಣೋ. ಅದಕ್ಕೆ ಬೇಕಾಗಿರೋದು ಆರೈಕೆ, ಪ್ರೀತಿ. ಅಷ್ಟು ಮಾಡಕ್ಕೆ ಬೇಕಾಗಿರೋದು ನಿನ್ನ ಸ್ವಲ್ಪವೇ ಸ್ವಲ್ಪ ಸಮಯ. ನಿನ್ನ ಅಮ್ಮನಿಗೆ ಸಮಯ ಕೊಡಲ್ಲ ಅಂತ್ಯ, ಇನ್ನು ಈ ಗಿಡಕ್ಕೆ? ಇಲ್ಲಮ್ಮ, ಕೊಡ್ತೀನಿ. ಯಾರಿಗೆ? ಗಿಡಕ್ಕ, ನನಗ? ಇಬ್ರಿಗೂ. ನಿನ್ನ ಪ್ರಕಾರ ನಮ್ಮ ಫ್ಯಾಮಿಲಿ ಮೆಂಬರು ಈ ಗಿಡನೂ ಆಯಿತು ಅನ್ನು. ಹೌದಮ್ಮ. ಗಿಡ ಆಗಲಿ ಮನುಷ್ಯರಾಗಲಿ ಸಂಬಂಧಗಳು ಉಳಿಯೋದು ಸಮಯ ಕೊಟ್ಟಾಗ ಮಾತ್ರ. ಆಗಲೇ ಹೂ ಅರಳೋದು, ಪ್ರೀತಿ ಉಳಿಯೋದು. ಇದನ್ನು ನೆನಪಲ್ಲಿಟ್ಕೊಳ್ತೀನಮ್ಮ. ಥ್ಯಾಂಕ್ ಯು. ಬಾ. ಓ, ಬಂದಲ್ಲಪ್ಪ. ಎಲ್ಲಪ್ಪ ಅಂತಿದ್ದೆ. ನಿನ್ನ ಸಮಯ ಎಲ್ಲ ಅರ್ಧ ಕಿತ್ಕೊಳ್ಳೋದು ಇವನೇ ಆರ್ಯ. ಅರ್ಧ ಅಲ್ಲಮ್ಮ, ಪೂರ್ತಿ. ಅಮ್ಮ ಆನ್ಸರ್ ಬೈಯೋಷ್ಟು ಬೈದ್ಬಿಡಿ, ನಾನು ಕೇಳ್ಕೊಂಡೇ ಬಂದಿದ್ದೀನಿ. ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಬಾ 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 ಬಾ. ಹೊಡಿ, ನಿನ್ನ ಡೈಲಾಗ್ ಹೊಡಿ. ಆಫೀಸಲ್ಲಿ ಲವ್ ಸ್ಟೋರಿ, ಮನೇಲಿ ಮಲ್ಲಿಗೆ ಗಿಡ, ಇದೆ ತಾನೇ? ಎಲ್ಲಾನು ತಮಾಷೆನಾ ನಿನಗೆ? ಆ ಜಲಂಧರ್ ಮುಂದಿನ ಹೆಜ್ಜೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವನೆಲ್ಲೂ ಸುದ್ದಿಲಿಲ್ಲ ಅಂತಂದರೆ ನನಗೇನು ಟೆನ್ಷನ್. ಇರೋಕ್ಕೆ ಅವನೇನು ಸೂಪರ್ ಸ್ಟಾರ? ಅವನೊಬ್ಬ ಕ್ರಿಮಿನಲ್. ಗಿಡಗಳಿಗೆ ಕ್ರಿಮಿ ತಾಗದೇ ಇರಲಿ ಅಂತ ನಾವು ಹೇಗೆ ಔಷಧಿ ಹೊಡಿತೀವೋ ಅದೇ ಥರ ಆ ಕ್ರಿಮಿ ನಮಗೆ ತಾಗದೇ ಇರಲಿ ಅಂತ ಔಷಧಿ ಹೊಡೆದ್ರೆ ಆಯಿತು. ನೀನು ಹೀಗೆ ಮಾತಾಡಿದ್ರೆ ನನಗೆ ಭಯ ಆಗತ್ತೆ. ಈ ವಿಷಯನೆಲ್ಲ ಮನೇಲಿ ಮಾತಾಡೋದು ಬೇಡ. ನಡಿ, ಅಮ್ಮ ಅಡುಗೆ ಚೆನ್ನಾಗಿ ಮಾಡಿಸಿರ್ತಾರೆ, ಹೋಣ. ಒಂದು ನಿಮಿಷ, ಗಿಡಕ್ಕೆ ನೀರು ಹಾಕ್ಬಿಟ್ಪ. ಬ್ರಹ್ಮಚಾರಿ.